ತಾಯಿ ರೇಣುಕಾದೇವಿ ಎಲ್ಲಮ್ಮನ ಮಹಿಮೆ ಭಾಳ ಅಪಾರವಾದದ್ದು. ತಾಯಿ ಏನು ಬೇಡ್ಕೊಂಡ್ರು ಇಲ್ಲ ಅಂದಿಲ್ಲ, ಪ್ರತಿಯೊಂದು ಈಡೇರಿಸ್ತವ್ರೆ. ಆದ್ದರಿಂದ ನಾವು 2ನೇ ಬಾರಿ ಬರ್ತಾಯಿದ್ವಿ. ಅವರು ಭಕ್ತಿಲಿ ಕಷ್ಟದಲ್ಲಿ ಬಂದು ಬೇಡ್ಕೊಂಡು ಅವರು ವರ ಆಗಲಿ, ಲಗ್ನ ಫಲ ಆಗಲಿ, ಇಲ್ಲ ಭೂಮಿ ಅವರ ಆಗಲಿ, ಸಂತಾನ ಭಾಗ್ಯ ಆಗಲಿ, ಮತ್ತೆ ಒಂದು ಫಲ ಆಗಲಿ, ಯಾವುದೋ ಕೋರ್ಟು ಕಚೇರಿ ಆಗಲಿ, ಬೇಡ್ದಂಥವ್ರಿಗೆ ಇವತ್ತು ಒಳ್ಳೆತನ ಜೀವನದಲ್ಲಿ ಒಳ್ಳೆ ಜನದಲ್ಲಿ ಬೇಡ್ಕೊ ಹೋಗೋರಿಗೆ ಎಲ್ಲರಿಗೂ ರೋಗ ವೃಷ್ಟಿಯಾಗಲಿ, ಎಲ್ಲನೂ ಕಷ್ಟ ಪರಿಹಾರಕ್ಕೆ ತಡ ಮುಖಾಂತರ ಇವತ್ತು ಎಲ್ಲ ಥರಕ್ಕೂ ಭಕ್ತಿಲಿ ಬೇಡವ್ರಿಗೆ ಬಿಡುಗಡೆ ಆಯ್ತದೆ ಅಂತ ಹೇಳ್ತೀವಿ. ಇದು ಅಣಗೂಡು ರಸ್ತೆ ಕೂಡು ಲಕ್ಷ್ಮೀಪುರ ಅಂತ ಹುಣಸೂರು ತಾಲೂಕು. ಇದು ಹುಣಸೂರು ತಾಲೂಕಿನಿಂದ ಅಣಗೂಡು ರಸ್ತೆ ಕೂಡು ಲಕ್ಷ್ಮೀಪುರ ಅಂತ ಬರ್ತದೆ. ಇದು ಅಲ್ಲಿ ಲಕ್ಷ್ಮೀಪುರದ ಪಕ್ಕದಲ್ಲಿ ದೇವಸ್ಥಾನ ಇರೋದು, ರೇಣುಕೆ ಯಲ್ಲಮ್ಮ ತಾಯಿ ದೇವಸ್ಥಾನ ಅಂತ ಸ್ಥಾಪನೆ ಆಗಿದೆ. ಇದು ಉದ್ಭವ ಆಗಿರೋದು ನೀವು ಇಲ್ಲದಲ್ಲೇ ತಂದು ಕೊಟ್ಟವರು, ಅವರು ತಂದು ಕೊಟ್ಟೆ ಅಲ್ಲಲ್ಲಿ ನಾವು ಶಾಸ್ತ್ರ ಬಹುಸನ ನುಡಿತೀವಿ. ಇಲ್ಲಿ ಯಾರೇ ಬರಲಿ ಏನೇ ಬರಲಿ ಒಂದು ಸರಿ ಬಂದು ನೀವು ಭೇಟಿ ಕೊಟ್ಟಾಗ, ಒಂದು ಸತಿ ಬಂದು ಬೇಡ್ಕೊ ಹೋದಾಗ ನಿಮ್ಮ ಕಷ್ಟನ ಇಲ್ಲಿ ಆಗತ್ತೆ ಹೊರತು ದೌರಸ್ತಪ ದುಡ್ಡು ಕಾಸು ಚಿನ್ನ ಯಾವುದೂ ಕೇಳಲ್ಲ. ನೀವು ಭಕ್ತಿಲಿ ಬಂದು ಬೇಡ್ಕೊಂಡು ತಡ ಮುಖಾಂತರ ತಡವಂತೋ ಇಲ್ಲ ಬೇಡ್ಕೊಂಡು ತಾಯಿ ಮುಖಾಂತರ ಹೋದಾಗ ನಿಮ್ಮ ಕಷ್ಟವಾಗಿ ದೂರ ಮಾಡ್ತವೆ. ಈ ಥರ ತಾಯಿ ಹತ್ರ ಬೇಡ್ಕೊ ಹೋದಾಗ ಪರಿಹಾರ ಸಿಕ್ಕುತ್ತೆ. ಮೊದಲನೇ ವಾರ ಬಂದೆ, ನಮ್ಮ ಮನೆ ಕಷ್ಟ ಎಲ್ಲ ಹೇಳ ಬರ್ತಾ ಸ್ವಲ್ಪ ಎಲ್ಲ ವ್ಯವಹಾರಗಳ ಬಗ್ಗೆನೇ ನಾನು ತಡೆ ಹೊರಿಸಿದೆ. ಫಸ್ಟು ಬರ್ತಾ ಹೋಗಿ 2 ವಾರದಿಂದ ಸ್ವಲ್ಪ ನೆಮ್ಮದಿ ಸಮಾಧಾನ ಅಂದರೂ ಸಿಗ್ತೈತೆ. ಇರಮ್ಮ ನೀನು ಯಾಕೋ ನನ್ನೇ ಹೊಡೆಯಕ್ಕೆ ಹೋತಾರಲ್ಲ ಇವರು. ಹನುಮಂತು ಉಚಿತರ ಪ್ರಸಿದ್ಧಿ ಏಕಾದಶಿ ಯಾವ್ದು ಮಾತನ್ನ ಕೇಳಲ್ಲ. ಎಲ್ಲರೂ ಮಾತ್ರ ಉಲ್ಟಾ ಪಟ್ಟ ಅರಿತಕ್ಕಷ್ಟು ಉಲ್ಟಾ ಮಾಡೋದು, ಅಣಿಕಷ್ಟು ನಿನ್ನ ಇಷ್ಟ ಬಂದ ಮಾಡೋದು, ನಿನ್ನ ಇಷ್ಟ ಬಂದ ಹೋಗೋದು, ನಿನ್ನ ಇಷ್ಟ ಬಂದು ತಿರುಗೋದು, ನಿನ್ಗೆ ಮಾಡೋ ಸಂಪನ್ನ ನಿನಗೆ ಸರಿ ಅರ್ಥದ್ದ. ಊದು ಇಲ್ಲ ಅನ್ನಬೇಕು, ಮಾತಾಡ್ಬೇಕು, ಮಾತಾಡ್ದಾರ ಆಗಲ್ಲ. ಇಲ್ಲಿ ಮಾತಾಡ್ತಾನೆ ಇರಬೇಕು. ಮಾತಾಡ್ಕೊಂಡ್ರೆ ಇವತ್ತಿಗೆ ಸರಿಯಾಗಿ ಪರಿಹಾರ, ಮಾತಾಡಿಲ್ಲ ನಿನಗೆ ಇನ್ನೊಂದು ಪರಿಹಾರ ಉತ್ತರ. ಜೀವದಲ್ಲಿ ಏನು ಮಾಡೋಕ್ಕೂ ದಾರಿ ಇಲ್ಲ. ಮನಸ್ಸಿಗೆ ಹೋರಾಟ ಮಾಡೋಕು ಯಾವ್ದು ಮಾಡೋಕೆ ಕೈ ಹಿಡಿಯಲ್ಲ. ಕೆಲಸ ಕಾರ್ಯ ಹೋಗ್ತದೆ, ಒಂದು ದಿವಸ ಅಲ್ಲೇ ಉಲ್ಟಾ ಪಡ ತಿರುಗತ್ತೆ, ಅಲ್ಲೇ ಕಿರಿಕಿರಿ ಐತೆ, ಅಲ್ಲೇ ಜಗಳ ಆಯ್ತದೆ, ಅಲ್ಲೇ ಹುಚ್ಚ ಥರ ತಿರುಗ್ತೀಯ ಬತ್ತೀಯ, ಕೆಲಸ ಮಾಡ್ತಾನೆ ತಿರ್ಗ ಬತ್ತೀಯ, ಬರೀ ಸಂಪಾದನೆ ಮತ್ತು ಐತ ಸಂಪಾದನೆ ಮಾಡಿ ಉಳಿಸಲ್ಲ, ಬರೀ ಕಳ್ಕೊಯ್ತಾ ಇರ್ತೀಯ, ಮಾನಸಿಕ ನೋವು ಪಡ್ತಾ ಇರ್ತೀಯ. ಎಲ್ಲ ಥರಕ್ಕೂ ಕುತೂಹಲ ಪರಿಸ್ಥಿತಿ ಓದಾಡಬೇಕು. ಗೂಡಲ್ಲಿ ಏನು ಮಾಡೋಕ್ಕೂ ದಾರಿ ಇರಲ್ಲ. ಮನೇಲಿ ಪರಿಸ್ಥಿತಿಗಷ್ಟು ಹೋರಾಟ ಮಾಡಲು ಕಚ್ಚಾಟ ಕದನ ಹುಟ್ಟುತ್ತಾ ಇರುತ್ತೆ. ಗೂಡಲ್ಲಿ ಸಮಸ್ಯೆ ಬರ್ತಾ ಇರ್ತಾರೆ. ಪಟ್ಟಣದಲ್ಲಿ ಮಾನಸಿಕ ಹೋರಾಟ ಮಾಡೋ ಜೀವನದಲ್ಲಿ ಎಲ್ಲ ಥರಕ್ಕೂ ಒಂದು ಸಮಸ್ಯೆ ಕಣ್ಣೀರು ಹಾಕದ ಜೀವನದಲ್ಲಿ ಪದಾರ್ಥದಷ್ಟು ಒದ್ದಾಟ ಅನಿತಕ್ಕೆ ನೋವನ್ನು ಪಟ್ಟುಬಿಟ್ಟಿದ್ದಾರೆ ತಾಯಿ. ಮಾನಸಿಕದ ಹೋರಾಟ ಮಾಡಿದ್ರೆ ಎಲ್ಲ ಥರಕ್ಕೂ ಗಲಾಟೆ ಮಾಡ್ಕೊಂಡು ಎತ್ತಂಥ ಮಕ್ಕಳು ಜೀವನದಲ್ಲಿ ನಿನ್ನೆ ಎತ್ತಿರಂಥ ಮಕ್ಕಳು ನಿನಗೇನೆ ವೈರಿಗಳಾಗಿ ಅನೇಕಷ್ಟು ಜೀವನದಲ್ಲಿ ಎಲ್ಲ ಥರಕ್ಕೂ ಮಾಡ್ತಿದೆ. ಮಗಳು ಮಾಡ್ತಿದೆ ಅಂತ ಮಗ ಆಡೋದು, ಮಗ ಮಾಡ್ತಿಂತ ಮಗಳಾಡೋದು, ಆ ರೀತಿ ಆಡ್ಕೊಂಡು ಹುಡ್ತೋಗೋದಕ್ಕಾದಷ್ಟು ಕೈ ಬಿಟ್ಬಿಟ್ಟು ಒಂಟಿಯಾಗಿ ನೆನೆಸ್ಬಿಟ್ಟು ನಾನು ಕರ್ಕೋಗಿ ವಾಸ ಮಾಡ್ತೀನಿ ಅಂತ ಒಬ್ಬಳು ಅನ್ನೋದು, ನಾನು ಕರ್ಕೋಗಿ ಸರಿ ಮಾಡ್ತೀನಿ ಅಂತ ಒಬ್ಬಳು ಅನ್ನೋದು. ಜನ ಹೋಗೋದಾಗ ಪರಿಸ್ಥಿತಿ ಆಗೋದಕ್ಕೆ ನಾವು ಬಿಟ್ಬಿಟ್ಟು ಕೈ ಬಿಟ್ಬಿಟ್ಟು ದುಡ್ಡು ಕೊಡು ಕಾಸು ಕೊಡು ಮಾಡ್ಕೊಡ್ತೀವಿ ಮಾಡಿಸ್ತೀವಿ ಅಂತ ಅನ್ನೋದು. ಮಗ ಕಡೆ ಮಾಡ್ತೇವೆ, ಮಗನ ಕಡೆ ಮಾಡ್ತೇವೆ ಅಂತ ಇದೇ ವಾದ ಮಾಡ್ಕೊಂಡು ನಿನ್ನ ಮೇಲೆ ಒದ್ದು ನಿನ್ನೆ ಜಗಳ ಆಡಿ ನಿನ್ನೆ ಮನೆಯಿಂದ ಆಚೆ ಹಾಕಿ ಪರಿಸ್ಥಿತಿ ಹೊತ್ತು ವಾರಂಟಿ ಮಾಡ್ಕೊಂಡು ಜೀವದಲ್ಲಿ ಮಾಡ್ಕೊಂಡು ದೂರ ಮಾಡಿ ಹೊಂಟೋದ್ರು ಅವರು. ಇನ್ನೂ ಬಿಟ್ಬಿಟ್ಟು ಹೊಟ್ಟೋಗರಲ್ಲ. ನೀನು ಮಡಿಕ ತಿನ್ನೋದು ಬಿಟ್ಬಿಟ್ಟು ನೀನು ಯಾಕೆ ಕೊಟ್ಟೆ ಅವ್ರಿಬ್ಬರಿಗೂ ಮಾಡಿಸ್ಕೊಡ್ತೀನಿ ಅಂದ್ಬಿಟ್ಟು ದುಡ್ಡು ಇಸ್ಕೊ ತಿನ್ಕೊಂಡು ಕೂತ್ಕೊಂಡಲ್ಲ. ನಿನ್ನ ಮಗಳು ಪ್ರಸಿದ್ಧ ಕಥಕ್ಕನ್ನು ಮಾಡ್ತೀನಿ ಅಂದ್ಬಿಟ್ಟು ಎಲ್ಲ ಕೊಡ್ತೀನಿ ಇರವ ಬರೆಸ್ತಕ್ಕಷ್ಟು ಮಾಡ್ತೀನಿ ಮಾಡಿಸ್ಕೊಡ್ತೀನಿ ಅಂತ ಅದು ಹೋಗತಕ್ಕದ ನಿನ್ನ ಮಗಳಿಗೆ ಹೊಡಿ ಪ್ರಯೋಗ ಮಾಡ್ಕೊಂಡು ಪ್ರಸಿದ್ಧ ಕಥಕ್ಕದ ನಿನ್ನ ತಂಗಮ್ಮ ಹುಟ್ಟಿಕೊಂಡು ಜೊತೆಲಿ ಒಡೋಟು ಅನೇಕದಷ್ಟು ಜೀವದಲ್ಲಿ ಗ್ರಹತಕ್ಕಷ್ಟು ನಡೀತಕ್ಕಷ್ಟು ದುಡ್ಡಿಗಿಸ್ಕೊಂಡು ಬರೆಯತಕ್ಕಾದಷ್ಟು ನಾನು ಮಾಯಕ್ಕೆ ಮಾಡಬೇಕು, ನಿನ್ನ ಮಕ್ಕಳು ಕಲ್ ಮಾಡಿಸ್ಕೋಗು ಅಂತ ಉಲ್ಟಾ ಪಡ ತಿರ್ಕೊಂಡು ಈಗ ದುಡ್ಡು ಇಲ್ಲಿ ಏನೂ ಇಲ್ಲ, ನೀನು ಯಾಕೆ ಬಂದೆ ಏನಕ್ಕೆ ಬಂದೆ ಯಾರಿದ್ದಾರೆ ಅಂತ ಇಲ್ಲಿ ಬಂದೆ ಅಂತ ವಾದ ಮಾಡ್ಕೊಂಡು ಜಗಳ ಆಡ್ಕೊಂಡು ನಿನ್ನಂಗೆ ಓದೋದು ಕೈಸ್ತಾ ಇರ್ತಾಳೆ. ಕಾಲಿರೋ ಕೈಲಿರೋ ತೋರ್ತಾಳೆ. ಪ್ರಸಿದ್ಧಗದು ಹೋಗಿ ಕೂತ್ಕೊಳ್ಳೋಕ್ಕೂ ಬಿಡ್ತಾಳೆ, ನಿಂತ್ಕೊಳ್ಳೋಕ್ಕೂ ಬಿಡ್ತಾಯಿಲ್ಲ. ಈಗ ಅವ್ರಿಗೆ ದುಡ್ಡು ಕೊಡ ಮಟ್ಟಿಗೆ ಮಾಡಬೇಕು. ನಿನಗೆಲ್ಲ ತರ್ಕೊಂಡು ಕರ್ಕೋ ಆಪರೇಷನ್ ಮಾಡಿಸ್ತೀನಿ ದುಡ್ಡು ಇಸ್ಕೊ ತಿನ್ಕೊಂಡು ನಿನಗೆ ಮೋಸ ಮಾಡಿಬಿಟ್ಲು ಕೈ ಬಂದರೆ ಜೀವದಲ್ಲಿ ಯಾವುದೂ ಮಾಡೋಕ್ಕೂ ದಾರಿಯಲ್ಲಿ ಕಷ್ಟಪಟ್ಟು ಅನೇಕಷ್ಟು ಜೀವ ಹೋಗಬೇಕಾಗಿತ್ತು. ಅರವತ್ತಕ್ಕಷ್ಟು ನೋವನ್ನು ಪಡಬೇಕಾಗಿತ್ತು, ಪರಿಸ್ಥಿತಿಗಳು ತೊಂದರೆ ಪಡಬೇಕಾಗಿತ್ತು, ಮಾನಸಿಕ ನೋವು ಪಡಬೇಕಾಗಿತ್ತು. ಎಲ್ಲ ಥರಕ್ಕೂ ಸಮಸ್ಯೆ ಕಾಣ್ತಾ ಇರ್ತದೆ. ಅನೇಕಷ್ಟು ಮನೇಲಿ ನನಗೆ ಗೊತ್ತಿರೋದು ಸುಸ್ತು ಅನ್ನೋದು ಸಂಟ ಅನ್ನೋದು ಹೊಡ್ತಾ ಅನ್ನೋದು ಹಿಂಗೆ ಬಿದ್ದಿತ್ತೇಟು. ಅನೇಕಷ್ಟು ಯಾರೋ ಏನೋ ಮಾಡಿಬಿಟ್ರೆ ಬೈಕಟ್ ಹಾಕ್ಬಿಟ್ಟಿದ್ರೆ ಏನೋ ತೊಂದರೆ ಆಗ್ಬಿಟ್ಟದ ಸೂಚನೆ ಬಿತ್ತು ನನಗೆ. ಸಮಂತ ಕಡೆಯಲ್ಲಿ ತೊಂದರೆ ಇತ್ತು ಅನ್ನೋ ಲೆಕ್ಕದಲ್ಲಿ ಎಲ್ಲ ಕಡೆ ಹುಟ್ಟಿದ್ರು. ಅರವತ್ತಕ್ಕಷ್ಟು ಅದಕ್ಕೊಂದು ಬೆಳಗ್ಗೆ ಮಾಡಿ ಅರವತ್ತಕ್ಕಷ್ಟು ಕಳ್ಕಳಿ ಅಂತ ಉತ್ತರ ಕೊಟ್ಟರು. ಅದನ್ನು ಪ್ರಯೋಗ ಮಾಡ್ಕೊ ಹೋದಿ ಆಗ ಉಳಿತು. ಮತ್ತು ಜೀವದಲ್ಲಿ ಬಾಳ್ಕೆಗೆ ಎಲ್ಲ ಏಟ್ ಬಿತ್ತು. ಜೀವದಲ್ಲಿ ಯಾವುದೇ ಪ್ರಯತ್ನ ಮಾಡಿ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಅದರಿಂದ ಜೀವದಲ್ಲಿ ಭಗವಂತನ ಮಾಡೋ ಸೇವನೆ ಬೇಡ, ದೇವರೇ ಸೇವೆ ಬೇಡ, ನಾನು ಯಾವುದೇ ಪ್ರಯೋಗ ಮಾಡಿದ್ರು ಉಳಿಸ್ಕೊಳ್ಳೋಕ್ಕಾಗಲಿಲ್ಲವಲ್ಲ ಅನ್ನೋ ರೀತಿಯಾಗಿ ತಾಯಿನೇ ಬೇಡ ಹೊತ್ತು ನನ್ನ ಜೀವನದಲ್ಲಿ ಬೇಕಾಗಿಲ್ಲ ಅನ್ನೋ ರೀತಿಯಾಗಿ ನಾನು ಭಗವಂತನೇ ಬೇಡ ಕಟ್ಟಿ ಮಾಡಿಬಿಡ್ಬೇಕು, ಎಲ್ಲರೂ ತಗೊಂಡು ಮುಗಿಸ್ಬಿಡ್ಬೇಕು ಅಂತ ನಿರ್ಧಾರ ಮಾಡ್ಬೋ. ಆ ರೀತಿ ಮಾಡಿದ್ದಕ್ಕಷ್ಟು ಕಣ್ಣೀರು ಹಾಕೋದು ಜೀವದಲ್ಲಿ ಎಲ್ಲ ತರ್ಕೊಂಡು ಒಳ ತರ್ಕೊಂಡು ಗೋರ್ಕೊ ಇಟ್ಬಿಡ್ತೀನಿ. ನಾನು ಮುಳುಗ್ತೀನಿ ಜೊತೆಲಿ
ಹಣ ನಿರ್ಧಾರ ಮಾಡ್ಕೊಂಡು ಪ್ರಹಾತಕ ಮಾಡಿದ್ರಿ ಇಲ್ಲವ ಇಸವ ನಾವು ಕೊಡ್ಬಿಡ್ಬೇಕು. ಯಾವುದಕ್ಕೂ ಜನಗಳು ನೀವು ಯಾರ ತಕ್ಕಗೆ ನಿಮ್ಗೆ ಹೆಂಗೆ ಅನುಭವಿಸ್ತೀರಿ ಈ ಥರ ಕಾರಣ ಯಾವ ಥರ ಆಯಿತು ಅನ್ನೋದು ಜನಗಳು ಬೇರೆ ಬೇರೆ ಥರ ನೋಡಿದ್ರು. ಅದನ್ನು ಬೇರೆ ಥರನೂ ಅಪರಾಧಿ ಹೊರಿಸಿದ್ರು ನನಗೆ. ಆರು ನಾನು ಒಪ್ಕೊಳ್ಳಿಲ್ಲ. ಈಗ ಜೀವದಲ್ಲಿ ಏನೋ ಕೆಲಸಕ್ಕೂ ಬರ್ತಾಯಿಲ್ಲ, ಯಾವುದನ್ನು ಬರ್ತಾಯಿಲ್ಲ. ಈಗ ಎಲ್ಲ ಥರಕ್ಕೂ ದಿಕ್ಕ ಪಾಲ ಸುತ್ತಾ ಇದ್ದೀವಿ. ಮನೆಗೋಯ್ತು ಅಂದ್ರೆ ಹುಚ್ಚು ಥರ ಸುತ್ತುತ್ತೆ, ಮನೆಗೋಯ್ತು ಅಂದ್ರೆ ನೆಮ್ಮದಿ ಇರಲ್ಲ. ಮತ್ತೆ ಈಗಿರೋ ಮನೇಲಿ ಇದೇನು ಮನೆಯಾಗ ಸ್ವಲ್ಪ ಸಮಸ್ಯೆ ಕೋರ್ಟ್ ನಡೀತೈತಲ್ಲ ಅದೇ ಮನೇಲಿ ಇರೋದೀಗ ನಾವು. ನಮ್ಮ ಭೂಮಿ ಹತ್ರ ಹೋರಾಟ ಮಾಡ್ತಾ ಇದ್ದಾರೆ. ಸಂಬಂಧ ಯಾಕೆ ಕೂತಾರೆ, ಅದನ್ನು ಬಿಟ್ಕೊಡ್ತಾ ಇಲ್ಲ, ಕೊಡ್ತಾನೂ ಇಲ್ಲ ಅಂತ ಹೇಳ್ತಾ ಇಲ್ವಾ? ಅದನ್ನು ಅವಕಾಶ ಕೊಡ್ತಾರೆ, ಹಾಕ್ಸೋ ಕೂತಾರೆ. ಅದನ್ನು ಬಿಟ್ಕೊಡ್ಲೇಬೇಕು, ಕೊಡಲೇಬೇಕು, ವಾರದಲ್ಲೇಬೇಕು, ಕೊಡಲೇಬೇಕು ಅಂತ ಆಗ್ತದೆ. ನಮಗಿಲ್ಲ, ನಮ್ಮದು ಈಗ ಮಾಡ್ಕೊಂಡಿವಿ, ನಿಮ್ಗೆ ಕೊಡೋಕ್ಕೆ ಸಾಧ್ಯವಿಲ್ಲ ಅಂತ ನೀವು ಹೊರತುವಾಗವರು ಆಯಿತು. ಮಧ್ಯಗಾರ ಕೂತ್ಕೊಂಡು ದುಡ್ಡು ಕಾಸು ಏನು ತೀರ್ವು ಮಾಡ್ಬಿಟ್ಟು ಕೊಟ್ಬಿಡವ ಅಷ್ಟು ಅಂತ ತೀರ್ವು ಮಾಡಿದ್ರು. ಯಾವ ಮಾತಕ್ಕೂ ಹೋಗಿದೆ ಉಲ್ಟಾ ಪಡ್ತೀರಿ ಕಂದರವರು ಅಂತ ಹೇಳಿಲ್ವಾ? ಆ ಮನೆಗೆ ಬಂದೇ ಮಗಳು ಕಳ್ಕೊಂಡಿದ್ದೀಗ 27 ವರ್ಷದ ಮಗಳ. ಆಯ್ತು ಇರೋವ ತನಕ ಸುಮ್ಮನೆ ಹೋಗಿರೋ ಜೀವನ ಆತನ ಕೊಡೋಕ್ಕಾಗಲ್ಲ. ಇರೋ ಜೀವಕ್ಕೆ ಸಮಾಧಾನ ಮಾಡ್ಕೊಳ್ಬೋದು ಅಷ್ಟೇ. ಅದು ಒಳ್ಳೆಯದು ಕೆಟ್ಟದ್ದು ಅಷ್ಟೇ. ಆ ಜಾಗ ನಮಗೆ ಬೇಕಾಗಿರ್ತದೆ. ಆಯ್ತು ಇಲ್ವೋ ಅಷ್ಟೇ. ಜಾಗ ಆಯ್ತದೆ, ಜಾಗ ಆಗದೆ ಹೋಗಲ್ಲ. ಅದೇ ಭೂಮಿಯಲ್ಲಿ ಅದೇ ಜಾಗದಲ್ಲಿ ಅದೇ ಮನೇಲಿ ಎಲ್ಲರೂ ಉಳಿಸ್ಕೊಂಡು ಹೋಯ್ತಿದೆಯಾ? ಏನು ಮಾಡೋಕ್ಕಾಗಲ್ಲ, ಏನು ತೊಂದರೆ ಆಗಲ್ಲ. ಅವ್ರು ಮಾಡೋದು ಅಲ್ಲೇ ಅನುಭವಿಸ್ತಾರೆ. ಇದನ್ನೇ 2 ವರ್ಷ 5 ವರ್ಷ ಸುತ್ತಿ ಹಾಕಾಗಲ್ಲ. ಇನ್ನೊಂದು ಆಯ್ತು ನನ್ನಂತ ಆಯಿತು ಅಂತ ಆಯ್ತದೆ ಇದರಲ್ಲಿ. ಇವತ್ತು ಹನುಮಾನ್ ಜಯಂತಿಯಲ್ಲಿ ಇವತ್ತು ಯಾರೋ ಬಾಗಿಗೆ ಹನುಮಂತ ಜೊತೆನ ಇವತ್ತು ಬೇಡ್ಕೊಂಡು ಹನುಮಂತನ ಯಾರು ಭಕ್ತಿಲಿ ಅವನ ಇವತ್ತು ಶರಣಾಗಿ ಇದ್ದು ಇವತ್ತು ವರ್ಷ ಅವನು ಹನುಮಂತನ ಜಯಂತಿಯಲ್ಲಿ ಬಂದವರು ಯಾರೇ ರಾಷ್ಟ್ರಗಳಲ್ಲಿ ಯಾವ ರಾಷ್ಟ್ರದಲ್ಲಿ ಯಾವುದೇ ಕೆಟ್ಟದಾಗಿರಲಿ ಏನೇ ಬಂದರೂ ಹನುಮಂತನ ಜಯಂತಿನಿಂದ ಶಕ್ತಿ ಮಾಂಸದಿಂದ ಹುಟ್ಟಿ ಅವ್ರಿಗೆ ಯಾವುದೇ ದ್ರೋಸ ಪಾಪ ಏನಿದ್ರು ಬಿಡುಗಡೆ ಯಾವುದೇ ಇದ್ರು ಬಿಡುಗಡೆಯಾಗಿ ಯಾವುದೇ ಇದ್ರೂ ದೋಷಗಳೆಲ್ಲ ದೂರ ಆಯ್ತವೆ. ಅವರು ಬೇಡ್ಕೊಂಡದು ಅವ್ರು ಕೇಳ್ಕೊಂಡು ಹನುಮಂತ ಜಯಂತಿನಿಂದ ಇವತ್ತು ಎಲ್ಲ ಥರಕ್ಕೂ ಬೇಡ ಅಂತ ರಾಷ್ಟ್ರಪಾಲ ಅವ್ರಿಗೆಲ್ಲರಿಗೂ ಒಂದು ಒಳ್ಳೆತನ ನಡೀತದೆ. ಅವರು ಬೇಡ್ದದು ಯಾವ ವರ ಕೇಳ್ತಾರೆ ಇವತ್ತು ಬೇಡ್ಕೊಂಡು ಹೋಗೋದು ಹನುಮಂತ ಜಯಂತಿ ಅಂತ ಯಾವ ರೀತಿ ಹನುಮ ಶಕ್ತಿ ಸಂಬಂಧ ಹುಟ್ಕೊಂಡು ಹೆಂಗೆ ತಂದಿದ್ದಾನೋ ಅದೇ ಥರ ಅವ್ರಿಗೆ ಮುಂದೆ ಒಳ್ಳೆತನ ಆಗುತ್ತೆ ಅಂತ ಈ ಇವತ್ತು ಜಯಂತಿಯಲ್ಲಿ ಬೇಡ್ಕೊಂಡು ಇವತ್ತು ಒಳ್ಳೆ ಜೀವನದಲ್ಲಿ ಹುಟ್ಟಿದಂಥ ಮಕ್ಕಳಾಗಲಿ ಮುಂದೆ ಇವತ್ತು ಆಗಂಥ ಕಾರ್ಯಗಳಾಗಲಿ ಮುಂದಿಂದ ಎಲ್ಲರಿಗೂ ಜೈ ಆಗುತ್ತೆ ಅಂತ ಹನುಮಂತನ ಜೈ ಅಂತ ನಿಮ್ಗೆ ಕೇಳ್ತಾಯಿದ್ದೀವಿ. ಇವತ್ತು ವಿಶೇಷ ಅಂತಂದರೆ ಇವತ್ತು ಬಂದಿರೋಂಥ ರೇಣುಕೆ ಯಲ್ಲಮ್ಮ ತಾಯಿದವ್ರಿಗೆ ಎಲ್ಲರಿಗೂ ಇವತ್ತು ಹನುಮಂತ ಜಯಂತಿಯಲ್ಲಿ ಎಲ್ಲರೂ ತಾಯಿ ಹತ್ರ ಬಂದು ಬೇಡ್ಕೊಂಡು ಅವರು ಭಕ್ತಿಲಿ ಕಷ್ಟದಲ್ಲಿ ಬಂದು ಬೇಡ್ಕೊಂಡು ಅವರು ವರ ಆಗಲಿ ಲಗ್ನ ಫಲ ಆಗಲಿ ಇಲ್ಲ ಭೂಮಿ ಅವರ ಆಗಲಿ ಸಂತಾನ ಭಾಗ್ಯ ಆಗಲಿ ಮತ್ತೆ ಒಂದು ಫಲ ಆಗಲಿ ಯಾವುದೋ ಕೋರ್ಟು ಕಚೇರಿ ಆಗಲಿ ಬೇಡ್ದಂಥವ್ರಿಗೆ ಇವತ್ತು ಒಳ್ಳೆತನ ಜೀವನದಲ್ಲಿ ಒಳ್ಳೆ ಜನದಲ್ಲಿ ಬೇಡ್ಕೊ ಹೋಗೋರಿಗೆ ಎಲ್ಲರಿಗೂ ರೋಗ ವೃಷ್ಟಿಯಾಗಲಿ ಎಲ್ಲನೂ ಕಷ್ಟ ಪರಿಹಾರಕ್ಕೆ ತಡ ಮುಖಾಂತರ ಇವತ್ತು ಎಲ್ಲ ಥರಕ್ಕೂ ಭಕ್ತಿಲಿ ಬೇಡವ್ರಿಗೆ ಬಿಡುಗಡೆ ಆಯ್ತದೆ ಅಂತ ಹೇಳ್ತೀವಿ. ಇದು ಅಣಗೂಡು ರಸ್ತೆ ಕೂಡು ಲಕ್ಷ್ಮೀಪುರ ಅಂತ ಹುಣಸೂರು ತಾಲೂಕು. ಇದು ಹುಣಸೂರು ತಾಲೂಕಿನಿಂದ ಅಣಗೂಡು ರಸ್ತೆ ಕೂಡು ಲಕ್ಷ್ಮೀಪುರ ಅಂತ ಬರ್ತದೆ. ಇದು ಅಲ್ಲಿ ಲಕ್ಷ್ಮೀಪುರದ ಪಕ್ಕದಲ್ಲಿ ದೇವಸ್ಥಾನ ಇರೋದು ರೇಣುಕೆ ಯಲ್ಲಮ್ಮ ತಾಯಿ ದೇವಸ್ಥಾನ ಅಂತ ಸ್ಥಾಪನೆ ಆಗಿದೆ. ಇದು ಉದ್ಭವ ಆಗಿರೋದು ನೀವು ಇಲ್ಲದಲ್ಲೇ ತಂದು ಕೊಟ್ಟವರು ಅವರು ತಂದು ಕೊಟ್ಟೆ ಅಲ್ಲಲ್ಲಿ ನಾವು ಶಾಸ್ತ್ರ ಬಹುಸನ ನುಡಿತೀವಿ. ಇಲ್ಲಿ ಯಾರೇ ಬರಲಿ ಏನೇ ಬರಲಿ ಒಂದು ಸರಿ ಬಂದು ನೀವು ಭೇಟಿ ಕೊಟ್ಟಾಗ ಒಂದು ಸತಿ ಬಂದು ಬೇಡ್ಕೊ ಹೋದಾಗ ನಿಮ್ಮ ಕಷ್ಟನ ಇಲ್ಲಿ ಆಗುತ್ತೆ ಹೊರತು ದೌರಸ್ತಪ ದುಡ್ಡು ಕಾಸು ಚಿನ್ನ ಯಾವುದೂ ಕೇಳಲ್ಲ. ನೀವು ಭಕ್ತಿಲಿ ಬಂದು ಬೇಡ್ಕೊಂಡು ತಡ ಮುಖಾಂತರ ತಡವಂತ ಇಲ್ಲ ಬೇಡ್ಕೊಂಡು ತಾಯಿ ಮುಖಾಂತರ ಹೋದಾಗ ನಿಮ್ಮ ಕಷ್ಟವಾಗಿ ದೂರ ಮಾಡ್ತವೆ. ಈ ಥರ ತಾಯಿ ಹತ್ರ ಬೇಡ್ಕೋದಾಗ ಪರಿಹಾರ ಸಿಕ್ಕುತ್ತೆ. ನಾನು 2ನೇ ವಾರ ನಮಗೆ ಸ್ವಲ್ಪ ಮನೆ ಕಡೆ ಕೋರ್ಟು ಕಚೇರಿ ಜಮೀನುಗಳು ಸ್ವಲ್ಪ ತೊಂದರೆ ಇತ್ತು. ತಾಯಿನ ಎಲ್ಲ ಒಳ್ಳೇದು ಮಾಡ್ತಾವ್ರೆ. ಎಲ್ಲ ರೀತಿಯಲ್ಲೂ ಆರೋಗ್ಯದಲ್ಲಿ ಪ್ರತಿಯೊಂದು ಇದರಲ್ಲಿ ಒಳ್ಳೇದು ಮಾಡ್ತೀನಿ ಅಂತ ಹೇಳ್ತಾವ್ರೆ. ಸ್ವಲ್ಪ ಭಕ್ತಾದಿಗಳು ಹೆಚ್ಚಿನ ರೀತಿಯಲ್ಲಿ ಬರ್ತಾವ್ರೆ. ತಾಯಿ ರೇಣುಕಾದೇವಿ ಯಲ್ಲಮ್ಮನ ಮಹಿಮೆ ಭಾಳ ಅಪಾರವಾದದ್ದು. ತಾಯಿ ಏನು ಬೇಡ್ಕೊಂಡ್ರು ಇಲ್ಲ ಅಂದಿಲ್ಲ, ಪ್ರತಿಯೊಂದು ಈಡೇರಿಸ್ತವ್ರೆ. ಆದ್ದರಿಂದ ನಾವು 2ನೇ ಬಾರಿ ಬರ್ತಾಯಿದ್ವಿ. ಎಲ್ಲ ಸದ್ಭಕ್ತರುಗಳು ಈ ರೇಣುಕಾ ಯಲ್ಲಮ್ಮ ತಾಯಿ ಪವಿತ್ರವಾದ ಸ್ಥಳಕ್ಕೆ ಹೆಚ್ಚಿನ ರೀತಿಯಲ್ಲಿ ಬರಬೇಕಂತ ನಿಮ್ಮ TV ಮುಖಾಂತರ ನಾನು ಕೇಳ್ಕೊಳ್ತಿದ್ದೀನಿ. ಸಮಸ್ಯೆ ಜಮೀನು ವಿಷಯ. ಜಮೀನು ನಮ್ಮದು ಪಿತೃದಾಸ್ತಿ ಇದೆ, ಅದು ಜಮೀನು ಇತ್ತು. ಅದರಲ್ಲಿ ಬಂದು ಕೇಳ್ಕೊಂಡ್ಮೇಲೆ ತಾಯಿ ಒಳ್ಳೆ ಮಾಡ್ತೀನಿ ಅಂತಂತು. ಆಮೇಲೆ ಕೋರ್ಟು ಕಚೇರಿಗಳೆಲ್ಲ ನಮ್ಮ ಪರವಾಗಿ ಎಲ್ಲ ತಾಯಿ ಆಶೀರ್ವಾದ ಎಲ್ಲ ಆಯ್ತದೆ. ಆಮೇಲೆ ನಮಗೆ ಸ್ವಲ್ಪ ನನ್ನ ಗ್ರಾಮ ಪಂಚಾಯತಿ ಮೆಂಬರು ಹುಣಸೂರು ತಾಲೂಕು ಕತ್ತಲ ಪಂಚಾಯತಿ ನನ್ನ ತಿಪ್ಪಲಾಪುರ ಗ್ರಾಮ. ಸ್ವಲ್ಪ ಜನಗಳು ಕಣ್ಣು ದೃಷ್ಟಿಯಿಂದ ನನಗೆಲ್ಲ ಹೊರಗಡೆ ತೆಗೆದು ಈಗ 2ನೇ ವಾರ ಬತ್ತಿಂದ ಸ್ವಲ್ಪ ಜನಗಳು ಕೈ ಹಿಡಿತವ್ರೆ. ಕೆಲಸ ಕಾರ್ಯಗಳು ಸ್ವಲ್ಪ ಮುಂದೆ ಹೋಯ್ತಾ ಇದೆ. ಆಯ್ತದೆ. ದೇವಸ್ಥಾನ ಒಂದು ಪವಿತ್ರವಾದ ಒಂದು ಸ್ಥಳ. ಇದು ರೇಣುಕಾದೇವಿ ಯಲ್ಲಮ್ಮ ಸ್ಥಳದಲ್ಲಿ ಭಾಳ ಪವಾಡ ನಡೀತದೆ. ದಿನಕ್ಕೊಂಥರ ಪವಾಡ. ಆಮೇಲೆ ಎಲ್ಲದರಲ್ಲೂ ಮದುವೆ ಆಗಿರ್ಬೋದು, ಮನೆ ಕಟ್ಟಿದಾಗ್ಬೋದು, ಆಸ್ತಿ ವಿಚಾರ ಆಗ್ಬೋದು, ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಪ್ರತಿಯೊಂದು ಭಕ್ತಾದಿಗಳಲ್ಲಿ ಬಂದಾಗ ಅವರೇ ಒಂದು ಬಂದು ಇಲ್ಲೇ ಸಾಕ್ಷಿ ಹೇಳ್ತಾರೆ ನನಗೆ ಒಳ್ಳೆಯದಾಗಿದೆ
ಅಂತ ಅಂತಾರೆ. ನಮಗೂ ಒಳ್ಳೇದಾಯ್ತದೆ. ಇನ್ನು ಬರುವಂಥ ಭಕ್ತಾದಿಗಳು ಈ ತಾಯಿಯನ್ನು ನಂಬಿ ಬಂದರೆ ಎಲ್ಲ ಒಳ್ಳೇದಾಯ್ತದೆ ಅಂತ ನಾನು ಈ ಮೂಲಕ ನಿಮ್ಮ ಚಾನಲ್ ಬೇಕಾದ್ರೆ ಕೇಳ್ತಾ ಇದ್ದೀನಿ. ನನ್ನ ಹೆಸರು ಟಿ ಜೆ ಜಯಸ್ವಾಮಿ ಅಂತ, ತಿಪ್ಪಪುರ ಗ್ರಾಮ, ಹುಣಸೂರು ತಾಲೂಕು, ಕೊತ್ತಗಲ್ ಗ್ರಾಮ ಪಂಚಾಯತಿ ಮೆಂಬರ್. ನಾನು 4 ಸೀಟಿಂಗ್ ಮೆಂಬರ್. ಈಗ 5 ವಾರದಿಂದ ಬರ್ತಿದ್ದೀನಿ. ಇದೇ ಫಸ್ಟ್ ಟೈಮ್ 5 ವಾರದಿಂದ ಬರ್ತಿದ್ದೀನಿ. ಪರವಾಗಿಲ್ಲ. ಮೊದಲನೇ ವಾರ ಬಂದೆ, ನಮ್ಮ ಮನೆ ಕಷ್ಟ ಎಲ್ಲ ಹೇಳೆ. ಬರ್ತಾ ಬರ್ತಾ ಸ್ವಲ್ಪ ಎಲ್ಲ ವ್ಯವಹಾರಗಳ ಬಗ್ಗೆ ನಾನು ತಡೆ ಹೊರಿಸಿದೆ ಫಸ್ಟು. ಬರ್ತಾ ಬರ್ತಾ 2 ವಾರದಿಂದ ಸ್ವಲ್ಪ ನೆಮ್ಮದಿ ಸಮಾಧಾನ ಅಂದರೂ ಸಿಗ್ತೈತೆ. ಮತ್ತು ಹೆಂಗೆ ಅವರು ಸ್ವಾಮಿ ಹೆಂಗೆ ಹೇಳಿದ್ರು ಅದೇ ಥರ ಸ್ವಲ್ಪ ವ್ಯವಹಾರಗಳಲ್ಲಿ, ಕೆಲಸ ಕಾರ್ಯಗಳಲ್ಲಿ ಅಂಗಡಿ ಇಡಬೇಕಂತ ಒಂದು ವರ್ಷಕ್ಕಿಂತ ಕಾಯ್ದೆ ಅಂಗಡಿ ಹಾಕೋಕ್ಕೆ ಬಾಗಿಲ್ಲ. ಇಲ್ಲಿ ತಡೆ ಓಡಿಸಿ 2 ವಾರ ಅಂಗಡಿಗೆ ತರಕಾರಿ ಹಾಕಿ ಸ್ವಲ್ಪ ವ್ಯಾಪಾರ ನೋಡ್ತಾಯಿದ್ದೀನಿ. ಒಳ್ಳೇದಾಗ್ತಾಯಿದೆ. ಸಮಸ್ಯೆ ಮೊದಲು ಇತ್ತು. ಅರ್ಧ ಎಕರೆ ಜಮೀನು ಇತ್ತು, ಅದು ಮಾರಿಬಿಟ್ಟಿದೆ. ಅಂಥ ಸಮಸ್ಯೆಗಳಲ್ಲಿ ದೇವಸ್ಥಾನ ಬಂದಾಗ ಸ್ವಲ್ಪ ಆರೋಗ್ಯವಾಗಿ ವ್ಯವಹಾರಗಳೆಲ್ಲ ಶಿಸ್ತಾಗಿ ಸ್ವಲ್ಪ ಆಗ್ತಾಯಿದೆ. ನಡೀತಾ ಇದೆ. ಏನು ಅದು ಪರವಾಗಿಲ್ಲ, ಒಳ್ಳೆಯದೆ. ಸತ್ಯನೇ ಹೇಳ್ತಾರೆ. ಫಸ್ಟ್ ನಮ್ಮ ಸೆಕೆಂಡ್ ಪಕ್ಷರಾಜೇಶ್ವರ ಟಿಂಗು ಅಂತ. ನಾವು ಕೊಟ್ಟಕ್ಕೆ ಉತ್ತರ ಕೊಡ್ಬೇಕು. ನೀವು ಕೊಟ್ಟಿಲ್ವಲ್ಲ ಅಂತ ಕೊಟ್ಟಿಲ್ಲ ಅರ್ಧನಲ್ಲ. ಇದು ಶಾಸ್ತ್ರ ದೇವ್ರ ಹತ್ರ ಹೆಂಗೆ ಕೇಳ್ಬೇಕು ಅದನ್ನು ಕೇಳಬೇಕು ಅಷ್ಟೇ. ನಾನು ಉತ್ತರ ಕೊಟ್ಟೋದಕ್ಕೆ ನೀವು ಉತ್ತರ ಕೊಡು, ಆಮೇಲೆ ಪ್ರಶ್ನೆ ಸರಿ ತಪ್ಪ ಅಂತ ಆಮೇಲೆ ಬರ್ತದೆ. ಎಲ್ಲ ನೀನಂತಾನೆ ತಿಳ್ಕೊಂಡು ನೋಡಲ್ಲಪ್ಪ ತಾಯಿ. ಆಗತಕ್ಕ ಹೋರಾಟ ಮಾಡೋಕೆ ಎಲ್ಲ ತರಕೂ ಮಾಡ್ಕೊಡ್ತೀವಿ. ಪ್ರಶ್ನೆ ಎಲ್ಲ ಮಾಡ್ಕೊಡ್ತೀವಿ. ಆಯಿತು ಮಾಡ್ಕೊಳ್ಬೇಕು ಅಂತ ಮಾತು ಜವಾಬ್ದಾರಿ ಒಪ್ಕೊಂಡು ಒಬ್ಬನೇ ಸಮಸ್ಯೆ ಇದ್ರಿ. ಈಗ ಯಾವುದನ್ನು ಕಡೆ ಮಾತು ಕೊಡ್ತಾ ಇಲ್ಲ. ಮಾಡ್ತೀವಿ ಅಂತ ಹೇಳ್ತಾ ಇಲ್ಲ, ಮಾಡ್ತೀವಿ ಅಂತ ಹೇಳ್ತಾ ಇಲ್ಲ, ಏನು ಹೇಳ್ತಾ ಇಲ್ಲ, ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ, ಏನು ಉತ್ತರನೂ ಕೊಡ್ತಾ ಇಲ್ಲ, ಏನಂತೂ ತಿಳಿಸ್ತಾ ಇಲ್ಲ. ನಾವು ತಿಳಿಸೋರು ಮಾತನ್ನು ಕೊಡ್ತಾ ಇಲ್ಲ, ಏನು ಮಾಡ್ತಾ ಇರ್ತಾ ಇಲ್ಲ. ಈಗ ಬೇರೆ ಕಡೆ ನೋಡೋಕ್ಕೂ ಆಯ್ತಲ್ಲ, ಬೇರೆ ಕಡೆ ನೋಡೋಕೆ ಆಯ್ತಲ್ಲ. ಅದೇ ಹುಡುಗಿ ಮಾಡ್ಕೋಬೇಕು ಅಂತ ನಮ್ಮ ಆಸೆ ಇದೆ, ನಮ್ಮನ್ನ ತಗೊಬರ್ಬೇಕು ಅಂತ ನೀವು ಆಸೆ ಇದೆ. ಅವರು ಯಾವುದೂ ಉತ್ತರ ಕೊಡ್ತಾ ಇಲ್ಲ. ತಂಗಿ ಯೋಚನೆ ಬಂದ್ರೆ ಮಾತುಗಳು ಅವಳು ಕೂಡ ಉತ್ತರ ಕೊಡ್ತಾರೆ, ಏನಂತ ಉತ್ತರ ಕೊಡ್ತಾ ಇಲ್ಲ, ಮಾತು ಮಾಡ್ತಾ ಇಲ್ಲ. ಆ ರೀತಿ ಆಗ್ಬಿಟ್ಟದೆ ಈಗ ಯಾವುದೋ ಕಡೆ ಒಪ್ಕೋತಾರೋ ಇಲ್ಲ ಮಾಡ್ತಾರೋ ಮಾಡಲು ಅನ್ನೋದು ಕುತೂಹಲ ಜಾಸ್ತಿ ಆಗಿದೆ. ಈಗ ಅದೇ ಒಂದು ಸಮಸ್ಯೆ ನಿಮಗೆ ದೊಡ್ಡದಾಗಿದೆ. ಈಗ ಮತ್ತೆ ಹೇಳಿ ಯಾವ ತಿಕ್ಲಪುರ ಹುಡುಗಿ ಇಲ್ಲ ಹಣ್ಣೂರು ಇರಬೇಕು. ನಾವು ಬುಡ ತಿಕ್ಲಪುರ ಮಗ. ನೀರು ತಿಕ್ಲಪುರ ಬೇರೆ ಹುಡುಗಿ ಹೆಸರಲ್ಲಪ್ಪ. ಹುಡುಗಿ ಆಯ್ತು, ಮಾಡಿಸ್ಕೊಡ್ತೀವಿ. 5 ವರ್ಷ ಸುತ್ತಕೊಂಡೋಗಿ ತಡ ಹೊಡಿಸ್ಕೊಂಡೈತಾರೆ. ಸಂಕ್ರಾಂತಿ 30